ಈ ಯುದ್ಧದ ಎಫೆಕ್ಟು ಕೇವಲ ಒಂದು ಊರಿಗೆ ಒಂದು ಜಿಲ್ಲೆಗೆ ಮಾತ್ರ ಸೀಮಿತವಾಗಿಲ್ಲ. ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಯುದ್ಧದ ಬಿಸಿ ತಡ್ತಾ ಇದೆ. ಹೌದು, ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಬಿಕ್ಕಟ್ಟಿನಿಂದ ಸಿಲಿಂಡರ್ ಸಮಸ್ಯೆ ಸೃಷ್ಟಿಯಾಗಿರೋದು ಗೊತ್ತಿರುವಂತಹ ವಿಚಾರವೇ. ಹಾಸನ ಜಿಲ್ಲೆಯ ಸಕಲೇಶಪುರದಲ್ಲಿ ನೂರಾರು ಜನರು ಸಿಲಿಂಡರ್ ಪಡೆಯುವುದಕ್ಕೆ ಮುಗಿಬೀಳ್ತಿದ್ದಾರೆ. ಸಿದ್ಧಿವಿನಾಯಕ ಗ್ಯಾಸ್ ಏಜೆನ್ಸಿ ಎದುರು ಬೆಳಗ್ಗೆಯಿಂದಲೂ ಗ್ಯಾಸ್ ಪಡೆಯುವುದಕ್ಕೆ ಜನರು ಸಾಲುಗಟ್ಟಿ ನಿಂತಿದ್ದಾರೆ. ಸರ್ವರ್ ಸಮಸ್ಯೆಯಿಂದ ಗ್ಯಾಸ್ ಬುಕ್ಕಿಂಗ್ ಪ್ರಕ್ರಿಯೆ ಸ್ಥಗಿತಗೊಂಡಿದೆ. ಇದರಿಂದ ಗಂಟೆಗಟ್ಟಲೆ ಕಾದು ಜನರು ಸುಸ್ತಾಗಿದ್ದಾರೆ. ಬುಕ್ಕಿಂಗ್ ಅನ್ನು ಮಾಡೋದಕ್ಕಾಗದೆ ಪರದಾಡ್ತಾ ಇದ್ದಾರೆ. ಈಗ ಆನ್ಲೈನ್ ಬುಕ್ ಮಾಡಿ ಯಾವತ್ತೂ ಕೂಡ ಸಕಲೇಶಪುರದಲ್ಲಿ ಸುಮಾರು 15 ವರ್ಷದಿಂದ ಹಿಂದೆ ಸ್ವಲ್ಪ ಗ್ಯಾಸಿಗೆ ಕ್ಯೂ ನಿಂತ್ಕೊತಾ ಇದ್ರು. ಇವತ್ತು ಸಕಲೇಶಪುರದಲ್ಲಿ ಗ್ಯಾಸ್ಗೆ ಕ್ಯೂ ನಿಂತಿರೋದು ನೋಡಿ. ಇಲ್ಲಿ ನಿನ್ನೆ ಇನ್ನೂ ಸುಮಾರು ಒಂದು 100-200 ಅಡಿ ದೂರ ಕ್ಯೂ ಇತ್ತಂತೆ. ಸಕಲೇಶಪುರದ ಸಿದ್ಧಿವಿನಾಯಕ ಗ್ಯಾಸ್ ಏಜೆನ್ಸಿ ಹತ್ರ ಇದ್ದೀವಿ ನಾವು. ಜನ ಎಲ್ಲ ಕ್ಯೂ ನಿಂತ್ಕೊಂಡಿದ್ದಾರೆ. ನೀವೇನ ಮಾಡಬೇಕು ಬೇಗ. ಈಗ ಆನ್ಲೈನ್ ಬುಕ್ ಮಾಡಿ ಹೋಮ್ ಅಲ್ಲ ಅದಾಗಲಿ ಇನ್ನು ಗ್ಯಾಸ್ನ ಅಭಾವ ಸೃಷ್ಟಿಯಾಗಿದೆ. ಕೆಲವರು ಇದನ್ನೇ ಬಂಡವಾಳ ಮಾಡಿಕೊಳ್ತಾ ಇದ್ದಾರೆ. ಗ್ಯಾಸನ್ನು ಕಾಳಸಂತೆಯಲ್ಲಿ ಮಾರುವವರ ಸಂಖ್ಯೆ ರಾಜ್ಯದ ಹಲವು ಕಡೆಗಳಲ್ಲಿ ಆಗ್ತಾ ಇದೆ. ಇದೇ ವಿಚಾರವನ್ನು ಖಂಡಿಸಿ ಗದಗದಲ್ಲಿ ಜನರೇ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಿದ್ದು, ಈ ವೇಳೆ ಬೆಲೆ ಏರಿಕೆಯನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ದು. ಗೃಹ ಬಳಕೆಯ ಸಿಲಿಂಡರು ಹಾಗೂ ಆಟೋ ತುಂಬಿಸುವಂತಹ LPG ಗ್ಯಾಸ್ನ ಕೊರತೆ ಹೆಚ್ಚಾಗಿದೆ. ಗ್ಯಾಸ್ ಖರೀದಿಗೆ ಜನ ಮುಗಿಬೀಳ್ತಾ ಇದ್ದಾರೆ. ಆದರೆ ಬ್ಲ್ಯಾಕ್ನಲ್ಲಿ ಗೃಹ ಬಳಕೆಯ ಸಿಲಿಂಡರ್ ಹಾಗೂ ಆಟೋಗಳಿಗೆ ಕಾಳಸಂತೆಯಲ್ಲಿ ಹೆಚ್ಚು ಮಾರಾಟವಾಗ್ತಾ ಇದೆ. ಅದರಲ್ಲೂ ದುಪ್ಪಟ್ಟು ಹಣಕ್ಕೆ ಗ್ಯಾಸ್ಗಳನ್ನು ಮಾರುವಂತಹ ಕೆಲಸ ಆಗ್ತಾ ಇದೆ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಹೊಸ್ತಿಲಲ್ಲಿ ಸಿಲಿಂಡರ್ಗೆ ಡಿಮ್ಯಾಂಡ್ ಜಾಸ್ತಿ ಇದೆ. ಹೀಗಾಗಿ ಗ್ಯಾಸ್ ಬಗ್ಗೆ ಹಗಲು ದರೋಡೆ ಮಾಡ್ತಾ ಇದ್ದಾರೆ. ಇದನ್ನು ಪೊಲೀಸ್ ಇಲಾಖೆ ತುಂಬ ಸ್ಟ್ರಿಕ್ಟಾಗಿ ತಗೊಬೇಕು, ಕಡಿವಾಣವನ್ನು ಹಾಕಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಗ್ಯಾಸ್ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಇತ್ತೀಚೆಗೆ ಗ್ಯಾಸ್ಗಳು ಸಿಗುವಂಥದ್ದು ಸಾಕಷ್ಟು ತೊಂದರೆ ಆಗ್ತಾ ಇದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ. ಅಂಥ ಒಂದು ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಮತ್ತು ನಗರದಲ್ಲಿ ಗ್ಯಾಸ್ ಏಜೆನ್ಸಿಗಳು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಖಂಡಿಸಿ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ವಿ. ಸುಮಾರು ಸಾವಿರಾರು ಹಣ ತಗೊಂಡು ಈ ಸಾರ್ವಜನಿಕರನ್ನ ಮೋಸ ಮಾಡಿ ಲೂಟಿ ಮಾಡಿ ಗ್ಯಾಸ್ ಏಜೆನ್ಸಿಗಳು ಜನರ ಹೆಸರಲ್ಲಿ ಬಂದಂಥ ಗ್ಯಾಸ್ಗಳನ್ನು ಬೇರೆಯವರಿಗೆ ಮಾರಾಟ ಮಾಡಿ ಹೆಚ್ಚಿನ ಬೆಲೆಯಲ್ಲಿ ಮಾರಾಟ ಮಾಡ್ತಕ್ಕಂಥ